ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಗುರುಸಿದ್ದಾಪುರ ಗ್ರಾಮ ಪಂಚಾಯಿತಿಯ ಮಾಗಡಿ ಗ್ರಾಮದಿಂದ ಹನುಮಪ್ಪನಗುಡ್ಡದ ದೇವಸ್ಥಾನದವರೆಗೆ ರಸ್ತೆ ಗುಂಡಿಗಳಿಂದ ತುಂಬಿದ್ದು, ರಸ್ತೆ ಎರಡು ಬದಿಯಲ್ಲಿ ಹಳ್ಳೆ ಮುಳ್ಳು ಗಿಡಗಳು ಅಪಾರ ಪ್ರಮಾಣದಲ್ಲಿ ಬೆಳೆದಿದ್ದು, ರೈತರಿಗೆ, ಸಾರ್ವಜನಿಕರೇ, ಭಕ್ತಾದಿಗಳಿಗೆ ಅಪಾರ ಪ್ರಮಾಣದಲ್ಲಿ ತೊಂದರೆಯಾಗುತ್ತಿದ್ದರೂ ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ, ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ, ಗುರುಸಿದ್ದಾಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಈ ಗುಂಡಿಗಳಿಂದ ತುಂಬಿದ ರಸ್ತೆಗಳಿಗೆ ಕಡೆಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಪಾದಚಾರಿಗಳಾದ ತಿಪ್ಪೇಸ್ವಾಮಿಯವರು ಆರೋಪ ಮಾಡಿದರು. ಇದ್ಮೇಲೆ ನಿಮ್ಮ ಹೆಸರು? ಹಾಂ, ತಿಪ್ಪೇಸ್ವಾಮಿ. ಏನು ರಸ್ತೆ ಈ ಥರ ಎಲ್ಲ ಅವ್ಯವಸ್ಥೆ ಆಗೈತಲ್ಲ, ಅಥವಾ ಯಾವ ಅಧಿಕಾರಿಗಳು ಬಂದಿಲ್ಲ? ಇಲ್ಲ ಸರ್, ಇಲ್ಲಿ ಯಾರು ಬಂದಿಲ್ಲ. ಹಾಂ, ಎಷ್ಟು ದಿನಕ್ಕೆ ಈ ಥರ ಆಗೈತೆ? ಎಷ್ಟು ವರ್ಷ? ಹಾಂ ಹಾಂ. ನಮಗೆ ಹೊಲಕ್ಕೆ ಮನೆಗೆ ಓಡೋಕೆ ಭಾರಿ ತೊಂದರೆ ಐತಿ. ಇಲ್ಲಿ ಯಾರು ನಮಗೆ ಇಲ್ಲಿ ಬಂದು ಖರ್ಚು ಮಾಡಿಕೊಡೋದು ಯಾರು ಇಲ್ಲಿ ಬಂದಿಲ್ಲ. ಯಾವ ಅಧಿಕಾರಿಗಳು ಬಂದಿಲ್ಲ. ಇದು ಜಮೀನಿಗೆ ಎಲ್ಲಿಂದ ಮಾಗಡಿಯಿಂದ ಎಲ್ಲಿಗೆ ಹೋಗುತ್ತೆ? ಇದು ಹನುಮಪ್ಪನ ದೇವಸ್ಥಾನಕ್ಕೆ ಹೋಗುತ್ತೆ ರೋಡ್. ಇದು ಶಿಸ್ತ ರೋಡ್ ಎಲ್ಲ ಇದೇ ಥರ ಐತಾ? ಇದೇ ಥರ ಐತಿ. ಯಾವುದು ಜಂಗಲ್ ಕಟ್ಟಿಂಗ್ ಏನು ಕಡ್ದಿಲ್ಲ, ಇಲ್ಲ, ತಗ್ಗು ಏನು ಮುಚ್ಚಿಲ್ಲ, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ನಮ್ಮ ಆರೋಪ ಐತಿ. ಓಕೆ, ಥ್ಯಾಂಕ್ ಯು. ದಾವಣಗೆರೆ ಜಿಲ್ಲಾ ಪಂಚಾಯಿತಿಗೆ ಖುದ್ದಾಗಿ ಭೇಟಿ ನೀಡಿ ರಸ್ತೆ ದುರಸ್ತಿ ಹಾಗೂ ಜಂಗಲ್ ಕಟ್ಟಿಂಗ್ ಮಾಡಿಕೊಡುವಂತೆ ಸಾರ್ವಜನಿಕರ ಪರವಾಗಿ ಮನವಿ ಪತ್ರ ನೀಡಲಾಯಿತು.